ಮಾಡ್ತಾ ಇದ್ದೀನಿ. ನನ್ನ ತಮ್ಮ ನಾವು 4 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವನು ಎಲ್ಲ ಚೆನ್ನಾಗಿದ್ದ, ಒಳ್ಳೆ ಕೆಲಸನೂ ಸಿಕ್ಕಿತ್ತು. ಸಾಲ ಮಾಡಿ ಕೆಲಸನೂ ಕಳ್ಕೊಂಡ. ರಾಯರ ಭಕ್ತಿಯಿಂದ ಪೂಜೆ ಮಾಡಿ ರಾಯರನ್ನು ಕೇಳ್ಕೊಂಡಿದ್ದಕ್ಕೆ ರಾಯರು ಒಳ್ಳೆ ಕೆಲಸನೂ ಕೊಡ್ತಿದ್ದಾನೆ. ಅವನ ಸಾಲನೂ ತೀರಿತು. ಅವನಿಗೆ 50,000 ಸ್ಯಾಲ್ರಿ ಇತ್ತು. ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ. ಸಾಲನೂ ತೀರ್ತು. ಇವಾಗ ಚೆನ್ನಾಗಿದ್ದಾನೆ. ಕೆಲ್ಸಕ್ಕೆ ಬಂದಾಗ ಕೆಲಸ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ಕಾಲೆಲ್ಲ ಬೆನ್ನೆಲ್ಲ ನೋವ್ತಾ ಇತ್ತು. ನಾನು 1 ತಿಂಗಳು ಕೂಡ ಮಾಡ್ತೀನೋ ಇಲ್ಲ ಕೆಲಸ ಅಂದ್ಕೊಂಡು ಇದ್ದೆ. ಆಮೇಲೆ ಎರಡು ಕೇಳ್ಕೊಂಡೆ 3 ನನ್ನ ಮಕ್ಳು ಚೆನ್ನಾಗಿ ಓದಲಿ, ನನ್ನ ಮಗಳು ಇವಾಗ SSLC ಚೆನ್ನಾಗಿ ಓದಲಿ, ನನ್ನ ಮಕ್ಕಳು ನನಗೆ ಈ ಥರ ಬೆನ್ನೆಲ್ಲ ನೋವು, ನಾನು ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಪ್ಪ, ನನಗಿನ್ನೇನು ಬೇಡ, ನಾನು ಕೆಲಸ ಮಾಡೋಕ್ಕೆ ಶಕ್ತಿ ಕೊಡು ಅಂತ ಬೇಡ್ಕೊಂಡು 3 ಬೇಡ್ಕೊಂಡೆ 3 ಬೇಡ್ಕೊಂಡು 9 ವಾರ ಉಪವಾಸ ಇದ್ದೆ. ನನಗೆ 3 ವಾರ ಒಳಗಡೆನೆ ಎಲ್ಲ ಗುಡ್ ನ್ಯೂಸ್ ಬಂದ್ಬಿಡ್ತು. ಇವಾಗ ನಾನು ಕೆಲಸನೂ ಚೆನ್ನಾಗಿ ಮಾಡ್ತೀನಿ. ರಾಯರ ನಂಬಿ ಪೂಜೆ ಮಾಡಿ ರಾಯರು ಕೈ ಬಿಡೋದಿಲ್ಲ. ಈಗ ಈ ರಾಯರ ಭಕ್ತೆ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ಅನಿಸುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ, ಇವ್ರ ತಮ್ಮ ತುಂಬ ಸಾಲ ಮಾಡಿರ್ತಾರೆ ಮತ್ತು ಅವ್ರ ತಮ್ಮ ಕೆಲಸ ಸಹ ಇರಲ್ಲ. ಅದೇ ರೀತಿ ಇವರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಇವರಿಗೆ ಬ್ಯಾಕ್ ಪೇಯ್ನ್ ಸಹ ಇರುತ್ತೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂದರೆ ರಾಯರ ಹತ್ರ ಪೂಜೆ ಮಾಡ್ತಾರೆ. ಇವರೇನು ತುಂಬ ದಿವಸದಿಂದ ರಾಯರ ಪೂಜೆ ಮಾಡ್ತಾ ಇಲ್ಲ. ಒಂದು 6-7 ತಿಂಗಳಿಂದ ರಾಯರನ್ನು ಪೂಜೆ ಮಾಡಿ ಗುರುವಾರ ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ರು. ಅದೇ ರೀತಿ ಹರಕೆ ಸಹ ಮಾಡ್ಕೋತಾರೆ. ನನ್ನ ತಮ್ಮನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ, ನಮ್ಮ ತಮ್ಮ ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ ಅಂದ್ಬಿಟ್ಟು ಗುರುವಾರ ರಾಯರೇ ನಾನು ನಿಮಗೆ ಉಪವಾಸ ಇದ್ದು ಪೂಜೆ ಮಾಡ್ತೀನಿ 9 ಗುರುವಾರ ಅಂತ ಹರಕೆ ಮಾಡ್ಕೋತಾರೆ. ಇವರು 3 ಗುರುವಾರ ಮಾಡಿದ ದಿವಸನೇ ಇವರಿಗೆ ಪರಿಹಾರ ಸಿಗುತ್ತೆ. ಅಂದರೆ ಇವರಿಗೆ 3ನೇ ಗುರುವಾರದಲ್ಲೇ ಅಷ್ಟರೊಳಗೇ ಇವ್ರ ತಮ್ಮನ ಸಾಲ ತೀರುತ್ತೆ. ಸಾಲ ಹೇಗೆ ತೀರುತ್ತೆ ಅಂದರೆ, ತುಂಬ ವರ್ಷದಿಂದ ಅವರು ವೈಫ್ ಮನೆ ಕಡೆಯಿಂದ ಆಸ್ತಿ ಮಾರಿರಲ್ಲ, ಅದು ಅಮೌಂಟು ಕೊಡ್ತೀನಿ ಅಂದು ಇವ್ರಿಗೆ ಲಾಸ್ಟ್ ಟೈಮ್ ಕೊಡಲ್ಲ ಅಂದಿರ್ತಾರೆ. ಆ ಅಮೌಂಟು ಇವಾಗ ಅವರು ಸಾಲ ತೀರುತ್ತೆ. ಅದೇ ರೀತಿ ಅವರಿಗೆ ಕೆಲಸ ಸಹ ಸಿಗುತ್ತೆ. ಅವ್ರು ಏನು ಕೆಲಸ ತಗೋತಾ ಇದ್ದೋ ಸ್ಯಾಲ್ರಿನ, ಅದೇ ಸ್ಯಾಲ್ರಿಗೆ ಅವರಿಗೆ ಕೆಲಸ ಸಹ ಸಿಗುತ್ತೆ. ಅದೇ ರೀತಿ ಇವರು ತುಂಬ ಬ್ಯಾಕ್ ಪೈನಿಂದ ಬಳಲ್ತಾ ಇದ್ದರು. ಅವರಿಗೆ ಇವಾಗ 2ನೇ ವಾರಕ್ಕೆ ಬ್ಯಾಕ್ ಪೈನ್ ಏನೂ ಇಲ್ಲ. ಅಯ್ಯೋ ನಾನು ಇನ್ನೂ ಒಂದು 10 ವರ್ಷ ಕೆಲಸ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿದ್ದಾರೆ ಅವರು. ಇಷ್ಟೊಂದು ಅವರಿಗೆ ರಾಯರಿಂದ ಪರಿಹಾರ ಸಿಕ್ಕಿದೆ. ಅದಕ್ಕೋಸ್ಕರ ಯಾರೋ ರಾಯರನ್ನು ಮಿಸ್ ಮಾಡದೆ ಪೂಜಿಸಿ, ರಾಯರನ್ನು ಬಲವಾಗಿ ನಂಬಿ, ರಾಯರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಶ್ರೀ ಗುರುಭ್ಯೋ ನಮಃ. ಈ ಪವಾಡ ಇಷ್ಟ ಆದರೆ ನಿಮಗೆ ರಾಯರಿದ್ದಾರೆ ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ನಿಮ್ಮೊಂದಿಗೆ ಇನ್ನೊಂದು ಪವಾಡದ ಜೊತೆ ಬರ್ತಾ ಇದ್ದೀನಿ. ಎಲ್ಲರಿಗೂ ರಾಯರು ಒಳ್ಳೆಯದನ್ನೇ ಮಾಡಲಿ. ಶ್ರೀ ಗುರುಭ್ಯೋ ನಮಃ.